ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಪ್ರೀತಿ ಪಾತ್ರರಾದ ಕಿರಿಯರೇ, ಇಂದು ನಾವು ಸೀರತ್ನ ಸರಣಿಯ 6ನೇ ಸೀರಿಯಲ್ನಲ್ಲಿದ್ದೇವೆ. ಹಿಂದಿನ ಸೀರಿಯಲ್ನಲ್ಲಿ ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟಿನ ದಿನಾಂಕ ಮತ್ತು ಅದರ ಬಗ್ಗೆ ಇರುವಂತಹ ಕೆಲವು ಭಿನ್ನಾಭಿಪ್ರಾಯಗಳು ಹಾಗೂ ಅವರ ಮರಣದ ದಿನಾಂಕ ಮತ್ತು ಅವರ ಹುಟ್ಟಿನ ಸಂದರ್ಭದಲ್ಲಿ ಇದ್ದಂತಹ ಅರೇಬಿಯಾದ ಪರಿಸ್ಥಿತಿ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬ ಮತ್ತು ಅರಬರಲ್ಲಿ ಇದ್ದಂತಹ ಕೆಲವಾರು ಒಳ್ಳೆಯ ಗುಣಗಳು, ಆ ಗುಣಗಳಿಂದಾಗಿ ಮುಂದೆ ಅವರಿಗೆ ಇಡೀ ಅರೇಬಿಯನ್ ಜಗತ್ತಿನಲ್ಲಿ ದೊಡ್ಡ ವಿಜಯಿಗಳಾಗುವಂತಹ ಒಂದು ಸೌಭಾಗ್ಯ ಹೇಗೆ ದೊರೆಯಿತು ಇತ್ಯಾದಿಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜನನದ ಬಗ್ಗೆ ಹೇಳುತ್ತಾರೆ, ಅನ ದಾವತು ಅಬಿ ಇಬ್ರಾಹಿಂ ವ ಬುಶ್ರಾ ಈಸಾ. ನಾನು ಹುಟ್ಟಲು ಕಾರಣ ಏನೆಂದರೆ ನನ್ನ ಪೂರ್ವಪಿತರಾದ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಪ್ರಾರ್ಥನೆ ಮತ್ತು ನನ್ನ ಹಿಂದೆ ಬಂದಂತಹ ಪ್ರವಾದಿಯಾದಂತಹ ಪ್ರವಾದಿ ಯೇಸು ಕ್ರಿಸ್ತರು ನೀಡಿದಂತಹ ಭವಿಷ್ಯ ನುಡಿ. ಈ ಕಾರಣದಿಂದಾಗಿ ನಾನು ಹುಟ್ಟಿ ಬಂದಿದ್ದೇನೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಪ್ರವಾದಿ ಇಬ್ರಾಹಿಂ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಅನೇಕ ಪ್ರವಾದಿಗಳ ಪೂರ್ವಪಿತರಾದಂತಹ ಪ್ರವಾದಿ ಇಬ್ರಾಹಿಂ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವುದಕ್ಕಿಂತ ಸುಮಾರು 2,500 ವರ್ಷಗಳ ಹಿಂದೆ ಹುಟ್ಟಿದಂತಹ ಒಬ್ಬ ಪ್ರವಾದಿ. ಅವರು ತಮ್ಮ ಪ್ರಾರ್ಥನೆಯಲ್ಲಿ ಹೇಳಿದರು, ವಬಅಸ್ ಫೀಹಿಂ ರಸೂಲಂ ಮಿನ್ಹುಂ. ಓ ಅಲ್ಲಾಹನೇ, ಈ ಮಕ್ಕಾದ ಪರಿಸರದಲ್ಲಿ ಈ ಜನರ ಮೂಲಕವೇ ಒಬ್ಬ ಪ್ರವಾದಿಯನ್ನು ನೀನು ಸೃಷ್ಟಿ ಮಾಡು, ಉಂಟು ಮಾಡು ಎಂದು ಅವರು ಪ್ರಾರ್ಥನೆ ಮಾಡಿದ್ದರು. ನಮಗೆಲ್ಲರಿಗೂ ತಿಳಿದಿರುವಂತೆ ಇಬ್ರಾಹಿಮರ 2 ಮಕ್ಕಳ ಪೈಕಿ ಪ್ರವಾದಿ ಇಸ್ಹಾಕ್ ಅವರ ಸಂತತಿಯಲ್ಲೇ ಅನೇಕ ಪ್ರವಾದಿಗಳು ಹುಟ್ಟಿ ಬಂದರು. ಇಸ್ಮಾಯಿಲ್ ಮತ್ತೊಬ್ಬ ಪುತ್ರರಾಗಿದ್ದಂತಹ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಸಂತಾನದಲ್ಲಿ ಅನಂತರ ಯಾವುದೇ ಪ್ರವಾದಿ ಹುಟ್ಟಿರಲಿಲ್ಲ. ಯೇಸು ಕ್ರಿಸ್ತರ ತನಕ ಹುಟ್ಟಿದಂತಹ ಎಲ್ಲ ಪ್ರವಾದಿಗಳು ಕೂಡ ಪ್ರವಾದಿ ಇಸ್ಹಾಕ್ ಅಲೈಹಿಸ್ಸಲಾತು ವಸ್ಸಲಾಮರ ಸಂತತಿಯಲ್ಲಿ ಬಂದಿದ್ದರು. ಅನಂತರ ಇಸ್ಮಾಯಿಲ್ ಅಲೈಹಿಸ್ಸಲಾತು ವಸ್ಸಲಾಮರ ಸಂತತಿಯಲ್ಲಿ ಕೊನೆಯದಾಗಿ ಒಂದು ಪ್ರವಾದಿ ಹುಟ್ಟಿದರೆ ಅವರೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಪ್ರಾರ್ಥನೆಯಂತೆ ಅವರು ಅರೇಬಿಯಾದ ಅದೇ ಪರಿಸರದಲ್ಲಿ ಹುಟ್ಟಿದರು. ಮತ್ತು ವಬಅಸ್ ಫೀಹಿಂ ರಸೂಲನ್ ಮಿನ್ಹುಂ, ಒಬ್ಬ ಪ್ರವಾದಿಯನ್ನು ನೀನು ಕಳುಹಿಸು ಎಂದು ಅವರು ಪ್ರಾರ್ಥನೆ ಮಾಡಿದ್ದರು. ಆದ್ದರಿಂದ ಒಬ್ಬ ಪ್ರವಾದಿ, ಇಸ್ಮಾಯಿಲ್ ಅಲೈಹಿಸ್ಸಲಾತು ವಸ್ಸಲಾಮರ ಸಂತಾನದಲ್ಲಿ ಬಂದಂತಹ ಪ್ರವಾದಿ ಒಬ್ಬರೇ ಒಬ್ಬರು, ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ರೀತಿಯಲ್ಲಿ ಪ್ರವಾದಿ ಯೇಸು ಕ್ರಿಸ್ತರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಎಂದು ಕುರ್ಆನ್ ಹೇಳುತ್ತದೆ. ಸೂರತು ಸಫ್ನಲ್ಲಿ ಒಂದು ವಾಕ್ಯ ಬರ್ತದೆ, ಅದರಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ, ಇನ್ನಿ ರಸೂಲುಲ್ಲಾಹಿ ಇಲೈಕುಂ, ನಾನು ನಿಮ್ಮ ಕಡೆಗೆ ಬನಿ ಇಸ್ರಾಯೀಲರ ಕಡೆಗೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದೇನೆ. ಮುಸದ್ದಿಕಲ್ ಲಿಮಾ ಬೈನ ಯದಯ್ಯ ಮಿನತ್ ತೌರಾತ್, ನನ್ನ ಹಿಂದೆ ಬಂದಂತಹ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರ ಮೇಲೆ ಅವತೀರ್ಣಗೊಂಡಂತಹ ತೌರೇತ್ ಗ್ರಂಥ, ಅದನ್ನು ದೃಢೀಕರಿಸಲಿಕ್ಕಾಗಿ ನಾನು ಬಂದಿದ್ದೇನೆ. ಓ ಮುಬಶ್ಶಿರನ್ ಬಿ ರಸೂಲಿ ಯತಿ ಬದಿಸ್ಮುಹು ಅಹ್ಮದ್, ಮತ್ತು ನನ್ನ ನಂತರ ಬರಲಿಕ್ಕಿರುವಂತಹ ಅಹ್ಮದ್ ಎಂಬ ಒಬ್ಬ ಪ್ರವಾದಿಯ ಬಗ್ಗೆ ಒಂದು ಭವಿಷ್ಯವನ್ನು ನುಡಿಯಲಿಕ್ಕಾಗಿಯೂ ಕೂಡ ನಾನು ಬಂದಿದ್ದೇನೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಅಹ್ಮದ್ ಮತ್ತು ಮುಹಮ್ಮದ್ ಈ 2 ಹೆಸರುಗಳು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅನ್ವಯವಾಗುವಂತಹ ಹೆಸರುಗಳು. ಇಂತಹ ಭವಿಷ್ಯ ನುಡಿ ಈಗಲೂ ಕೂಡ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇದೆ ಎಂದು ಕೆಲವು ಅಧ್ಯಯನಗಳಿಂದ ನಮಗೆ ತಿಳಿದು ಬರುತ್ತದೆ. ಉದಾಹರಣೆಗೆ ಹಳೆ ಒಡಂಬಡಿಕೆ ನೋಡುವುದಾದರೆ ಅದರ ಡಿಟ್ರಾನಮಿ ಅಧ್ಯಾಯದ 18ನೇ ಅಧ್ಯಾಯದ 18ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಡಿಟ್ರಾನಮಿಯಲ್ಲಿ ಅನೇಕ ಅಧ್ಯಾಯಗಳು ಬರ್ತದೆ. ಅದರಲ್ಲಿ ಡಿಟ್ರಾನಮಿ 18 ಮತ್ತು 18 ಅದರಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದರೆ, ದಿ ಲಾರ್ಡ್ ಯುವರ್ ಗಾಡ್ ವಿಲ್ ರೈಸ್ ಅಪ್ ಫಾರ್ ಯು ಎ ಪ್ರಾಫಿಟ್ ಲೈಕ್ ಮೀ ಫ್ರಮ್ ಯುವರ್ ಬ್ರದರ್ಸ್. ಮೋಸೆಸ್ ತಮ್ಮ ಜನರಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ,
ದೇವನು ನನ್ನಂತಹ ಒಬ್ಬ ಪ್ರವಾದಿಯನ್ನು ನನ್ನ ನಂತರ ನಿಮಗೆ ಕಳುಹಿಸಿಕೊಡುತ್ತಾನೆ ಎಂದು ಅವರು ಹೇಳಿದ್ದಾರೆ. ನನ್ನಂತಹ ಪ್ರವಾದಿ ಅಂತ ಹೇಳಿದರೆ ನೀವು ಹೋಲಿಕೆ ಮಾಡಿ ನೋಡುವುದಾದರೆ, ನನ್ನಂತಹ ಪ್ರವಾದಿ ಅಂತ ಹೇಳಿದರೆ ಅದು ಯೇಸುಕ್ರಿಸ್ತರೋ ಅಥವಾ ನನ್ನಂತಹ ಪ್ರವಾದಿ ಅಂತ ಹೇಳಿದರೆ ಅದು ಪ್ರವಾದಿ ಮೊಹಮ್ಮದರೋ ಎಂದು ಹೋಲಿಕೆ ಮಾಡಿ ನೋಡುವುದಾದರೆ, ಪ್ರವಾದಿ ಮೋಸಸ್ರಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ ಎಂಬಂತಹ ವಿಷಯ ಹೆಚ್ಚು ಸೂಕ್ತ ಎನಿಸುತ್ತದೆ. ಏಕೆಂದರೆ ಹೋಲಿಕೆ ಮಾಡಿ ನೋಡುವುದಾದರೆ ಪ್ರವಾದಿ ಮೋಸೆಸ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡುವೆ ಅನೇಕ ಹೋಲಿಕೆಗಳು ಕಂಡುಬರುತ್ತದೆ. ಪ್ರವಾದಿ ಈಸಾ ಅಲೈಹಿಸ್ಸಲಾಂ ಅಥವಾ ಯೇಸುಕ್ರಿಸ್ತರು ಅವರಿಗಿಂತ ಭಿನ್ನರಾಗಿದ್ದಾರೆ. ಉದಾಹರಣೆಗೆ ಮೂಸಾ ಅಲೈಹಿಸ್ಸಲಾಂ ಸಹಜವಾಗಿ ಹುಟ್ಟಿದ್ದರು. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನ ಕೂಡ ಸಹಜ ಪ್ರಕ್ರಿಯೆಯ ಮೂಲಕ ಆಗಿತ್ತು. ಆದರೆ ಯೇಸುಕ್ರಿಸ್ತರ ಜನನ ಅದು ಪವಾಡ ಸದೃಶವಾಗಿ ಆಯಿತು. ಅದೇ ರೀತಿಯಲ್ಲಿ ಅವರ ಮರಣವೂ ಕೂಡ ಅವರ ಮರಣ ಆಗಲಿಲ್ಲ, ಬದಲಾಗಿ ಕುರ್ಆನ್ನ ಆಧಾರದಲ್ಲಿ ನಾವು ನೋಡುವುದಾದರೆ ಅವರನ್ನು ಆಕಾಶಕ್ಕೆ ಏರಿಸಲಾಯಿತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅವರು ಮರಣ ಹೊಂದಲಿಲ್ಲ, ಅವರಿನ್ನೂ ಕೂಡ ಬದುಕಿದ್ದಾರೆ ಮತ್ತು ಮತ್ತೊಮ್ಮೆ ಈ ಲೋಕಕ್ಕೆ ಬರಲಿದ್ದಾರೆ ಎಂಬುದು ಮುಸ್ಲಿಮರ ನಂಬಿಕೆ. ಆದರೆ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಸಹಜವಾಗಿ ಮರಣ ಹೊಂದಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಸಹಜವಾಗಿ ಮರಣ ಹೊಂದಿದ್ದರು. ಮತ್ತು ಮೋಸೆಸರಿಗೆ ದೇವನು 10 ಕಮಾಂಡ್ಮೆಂಟ್ಸ್ ಕೊಟ್ಟನು, 10 ಆದೇಶಗಳು. ಆ 10 ಆದೇಶಗಳ ಆಧಾರದಲ್ಲಿ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಹೇಳಲಾಯಿತು. ಆದರೆ ಯೇಸುಕ್ರಿಸ್ತರಿಗೆ ಆದೇಶಗಳನ್ನು ಕೊಡಲಾಗಲಿಲ್ಲ. ಬದಲಾಗಿ ಅವರು ಅದೇ ಆದೇಶಗಳನ್ನು, ಯಾವ ಆದೇಶಗಳನ್ನು ಮೋಸೆಸರಿಗೆ ಕೊಡಲಾಗಿತ್ತೋ, ಮೂಸಾ ಅಲೈಹಿಸ್ಸಲಾಮರಿಗೆ ಕೊಡಲಾಗಿತ್ತೋ ಅದನ್ನೇ ಸ್ಥಾಪಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಎಂದು ಅವರು ಹೇಳಿದರು. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೂ ಕೂಡ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಮರಂತೆಯೇ 14 ಆದೇಶಗಳನ್ನು ಕೊಡಲಾಯಿತು, 14 ಕಮಾಂಡ್ಮೆಂಟ್ಸ್. ಮತ್ತು ಅದನ್ನು ನೀವು ಹೋಲಿಕೆ ಮಾಡಿ ನೋಡುವುದಾದರೆ ಆ ಆದೇಶಗಳು ಸಮಾನವಾಗಿದೆ. ಮತ್ತು ಆ ಆದೇಶಗಳನ್ನು ಜಾರಿಗೊಳಿಸಲಿಕ್ಕಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜೀವನ ಪರ್ಯಂತ ಪ್ರಯತ್ನ ಮಾಡಿದರು. ಇನ್ನು ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಫಿರೌನ್ ಎಂಬ ನಿರಂಕುಶ ದೊರೆಯ ವಿರುದ್ಧ ಹೋರಾಡಿದರು ಮತ್ತು ಆ ದೊರೆಯ ಅಧೀನದಲ್ಲಿ ಅವನ ದಾಸ್ಯಕ್ಕೆ ಸಿಲುಕಿದ್ದಂತಹ ಬನಿ ಇಸ್ರಾಯೇಲ್ ಜನಾಂಗವನ್ನು ಅವನ ದಾಸ್ಯದಿಂದ ಮುಕ್ತಗೊಳಿಸಿದರು. ಆ ಮೂಲಕ ರಾಜಕೀಯವಾಗಿಯೂ ಕೂಡ ಅತ್ಯಂತ ಪ್ರಬಲವಾದಂತಹ ಒಬ್ಬ ಶತ್ರುವನ್ನು ಅವರು ಸೋಲಿಸುವಂತಹ ಒಂದು ಅವಕಾಶವನ್ನು ಅಲ್ಲಾಹನವರಿಗೆ ಮಾಡಿಕೊಟ್ಟನು. ಯೇಸುಕ್ರಿಸ್ತರ ಜೀವನದಲ್ಲಿ ಇಂತಹ ಘಟನೆಗಳು ನಮಗೆ ಕಂಡುಬರುವುದಿಲ್ಲ. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನಾವು ನೋಡುವುದಾದರೆ ಇಂತಹುದೇ ಘಟನಾವಳಿಗಳು ಅವರ ಜೀವನದಲ್ಲಿ ಸಂಭವಿಸಿದೆ. ಆಗ ಅಲ್ಲಿ ಫ್ಯೂಡಲ್ ಸಿಸ್ಟಮ್ ಇತ್ತು, ಪಾಳೆಯಗಾರರ ಸರ್ಕಾರ ಇತ್ತು ಮತ್ತು ಅವರೆಲ್ಲರೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶತ್ರುಗಳಾದರು. ಅವರು ಪ್ರವಾದಿ ಎಂದು ತನ್ನ ಬಗ್ಗೆ ಹೇಳಿಕೊಂಡ ನಂತರ ಮತ್ತು ಏಕದೇವತ್ವದ ಬೋಧನೆ ಕೊಡಲು ಆರಂಭಿಸಿದ ನಂತರ ಅವರೆಲ್ಲರೂ ಕೂಡ ಶತ್ರುಗಳಾಗಿ ಮಾರ್ಪಟ್ಟರು. ಅಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದುರು ಹಾಕಿಕೊಂಡರು. ಮಾತ್ರ ಅಲ್ಲ, ಅವರ ಜೀವನದ ಕೊನೆಗಿಂತ ಮೊದಲು ಅವರೆಲ್ಲರನ್ನೂ ಸೋಲಿಸಿದರು. ಅವರೆಲ್ಲರ ವಿರುದ್ಧ ಅತ್ಯಂತ ಉನ್ನತವಾದ ಜಯವನ್ನು ಅವರು ಗಳಿಸಿದರು. ಹೀಗೆ ಪ್ರವಾದಿ ಮೋಸೆಸ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡುವೆ ಅನೇಕ ಹೋಲಿಕೆಗಳು ಕಂಡುಬರುತ್ತದೆ. ಆದ್ದರಿಂದ ಗಾಡ್ ವಿಲ್ ರೈಸ್ ಅಪ್ ಫಾರ್ ಯು ಎ ಪ್ರಾಫೆಟ್ ಲೈಕ್ ಮೀ ಎಂದು ಯಾವುದು ಮೋಸೆಸರು ಹೇಳಿದ್ದಾರೋ, ನನ್ನಂತಹ ಒಬ್ಬ ಪ್ರವಾದಿಯನ್ನು ದೇವನು ನಿಮಗೆ ಕಳುಹಿಸಿಕೊಡುತ್ತಾನೆ, ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಬಹುದು ಎಂದು ಸಂಶೋಧನೆಗಳು ನಮಗೆ ಸಾರಿ ಹೇಳುತ್ತದೆ. ಅದೇ ರೀತಿಯಲ್ಲಿ ಅವರು ಫ್ರಮ್ ಎಮಾಂಗ್ ಅವರ್ ಬ್ರದರ್, ನನ್ನ ಸಹೋದರರ ಪೈಕಿ, ದಾಯಾದಿಗಳ ಪೈಕಿ ಎಂದು ಅವರು ಹೇಳಿದ್ದಾರೆ. ಸಹೋದರರು ಅಂತ ಹೇಳಿದರೆ 2 ಕುಟುಂಬ, ಒಂದು ಬನಿ ಇಸ್ಹಾಕ್ ಅಲೈಹಿಸ್ಸಲಾಮರ ಸಂತತಿ, ಮತ್ತೊಂದು ಬನಿ ಇಸ್ಮಾಯಿಲ್, ಅದು ಇಸ್ಮಾಯಿಲ್ ಅಲೈಹಿಸ್ಸಲಾತು ವಸ್ಸಲಾಮರ ಸಂತತಿ. ಇಸ್ಹಾಕ್ ಮತ್ತು ಇಸ್ಮಾಯಿಲ್ ಸಹೋದರರು, 2 ಮಕ್ಕಳು, ಇಬ್ರಾಹಿಂ ಅಲೈಹಿಸ್ಸಲಾಮರ 2 ಮಕ್ಕಳು. ಆದ್ದರಿಂದ ಯಾವ ಸೂಕ್ತದಲ್ಲಿ ಅವರು ಫ್ರಮ್ ಎಮಾಂಗ್ ಅವರ್ ಬ್ರದರ್ಸ್ ಅಂತ ಹೇಳಿದ್ದಾರೋ, ಆ ಬ್ರದರ್ಸ್ ಅಥವಾ ದಾಯಾದಿಗಳು, ಸಹೋದರ ಸಂಬಂಧಿಗಳು, ಇದು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೆಚ್ಚು ಹೋಲಿಕೆ ಆಗ್ತದೆ. ಇನ್ನು ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೂ ಕೂಡ ಜಾನ್ ಎಂಬ ಅಧ್ಯಾಯದ 14ನೇ ಅಧ್ಯಾಯದ 16 ಮತ್ತು 17ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಐ ವಿಲ್ ಆಸ್ಕ್ ದಿ ಫಾದರ್ ಆ್ಯಂಡ್ ಹೀ ವಿಲ್ ಗಿವ್ ಯು ಅನದರ್ ಹೆಲ್ಪರ್
ನಾನು ನನ್ನ ತಂದೆಯನ್ನು ಕೇಳುತ್ತೇನೆ, ಅವನು ನಿಮಗೆ ಮತ್ತೊಂದು ಸಹಾಯಕನನ್ನು ಕೊಡುತ್ತಾನೆ ಎಂದು ಹೇಳಲಾಗಿದೆ. ಅದೇ ರೀತಿಯಲ್ಲಿ ಆ ಸಹಾಯಕನು ನಾನು ಹೇಳದೇ ಇರುವಂತಹ ಅನೇಕ ವಿಚಾರಗಳನ್ನು ನಿಮಗೆ ಹೇಳುವರು ಎಂದು ಕೂಡ ಬೈಬಲ್ನಲ್ಲಿ ಹೇಳಲಾಗಿದೆ. ಈ ಹೆಲ್ಪರ್ ಎಂಬ ಪದ ಅದು ಒಂದೊಂದು ವರ್ಷನ್ನಲ್ಲಿ, ಬೈಬಲ್ನ ಬೇರೆ ಬೇರೆ ವರ್ಷನ್ ಬಂದಿದೆ, ಒಂದೊಂದು ವರ್ಷನ್ನಲ್ಲಿ ಒಂದೊಂದು ರೀತಿಯ ಪದಪ್ರಯೋಗ ಅಲ್ಲಿ ಆಗಿದೆ. ಉದಾಹರಣೆಗೆ ಪ್ಯಾರಾಕ್ಲಿಟ್ ಎಂಬ ಪದವು ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಕಂಫರ್ಟರ್ ಎಂಬ ಪದವು ಕೂಡ ಬಂದಿದೆ. ಮತ್ತು ಒರಿಜಿನಲ್ ಅತ್ಯಂತ ಮೂಲಭೂತವಾದಂತಹ ಹೀಬ್ರೂ ಬೈಬಲ್ನಲ್ಲಿ ಜೀಸಸ್ ಕ್ರೈಸ್ಟ್ ಅವರು ತಮ್ಮ ಬೋಧನೆಗಳನ್ನು ಅರಮೇಯಿಕ್ ಭಾಷೆಯಲ್ಲಿ ಕೊಟ್ಟಿದ್ದರು ಮತ್ತು ಅದನ್ನು ಹೀಬ್ರೂ ಭಾಷೆಯಲ್ಲಿಯೂ ಕೂಡ ಬರೆಯಲಾಯಿತು. ಅರಮೇಯಿಕ್ ಎಂಬುದು ಅವರ ಆಡು ಭಾಷೆಯಾಗಿತ್ತು. ಈಗಲೂ ಕೂಡ ಅವರ ಭಾಷೆಯನ್ನು ಆಡುವಂತಹ ಜನರು ಸಿರಿಯಾದಲ್ಲಿದ್ದಾರೆ. ನಾನು ಬಹಳ ಹಿಂದೆ ಸಿರಿಯಾಕ್ಕೆ ಹೋಗಿದ್ದಾಗ ಒಂದು ಅಲ್ಲಿನ ಹಳ್ಳಿಯ ಬಗ್ಗೆ BBC-ಯಲ್ಲಿ ಒಂದು ಸೀರಿಯಲ್ ಬಂದಿತ್ತು. ಅದರಲ್ಲಿ ದಿ ಲ್ಯಾಂಗ್ವೇಜ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬ ಹೆಸರಿನ ಒಂದು ಸೀರಿಯಲ್ BBC-ಯಲ್ಲಿ ಬಂದಿತ್ತು. ಅದರಲ್ಲಿ ಸಿರಿಯಾದಲ್ಲಿ ಇರುವಂತಹ ಮಾಲೂಲಾ ಎಂಬ ಒಂದು ಹಳ್ಳಿಯಲ್ಲಿ ಜನರು ಈಗಲೂ ಕೂಡ ಯೇಸು ಕ್ರಿಸ್ತರು ಮಾತನಾಡುವಂತಹ ಭಾಷೆಯನ್ನು ಮಾತನಾಡುತ್ತಾರೆ ಎಂದು ಹೇಳಲಾಗಿತ್ತು. ನಾನು ಬಹಳ ಹಿಂದೆ ಸಿರಿಯಾಕ್ಕೆ ಹೋಗಿದ್ದಾಗ ಮಾಲೂಲಾ ಎಂಬ ಹಳ್ಳಿ ಡಮಾಸ್ಕಸ್ನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಆ ಭಾಷೆ ಮಾತನಾಡುವಂತಹ ಜನ ಈಗಲೂ ಕೂಡ ಇದ್ದಾರೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಆ ಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ಕೂಡ ಆ ಭಾಷೆಯನ್ನು ಮಾತನಾಡುತ್ತಾರೆ. ಆ ಭಾಷೆಯ ಜೊತೆಗೆ ಅಂತಹುದೇ ಇನ್ನೊಂದು ಭಾಷೆ ಅಂತ ಹೇಳಿದರೆ ಹೀಬ್ರೂ ಭಾಷೆ. ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಮಾತನಾಡ್ತಾ ಇದ್ದಂತಹ ಭಾಷೆ, ಅವರ ಸಂದೇಶ ಬಂದದ್ದು ಅದು ಹೀಬ್ರೂ ಭಾಷೆಯಲ್ಲಿ. ಆದ್ದರಿಂದ ಹೀಬ್ರೂ ಮತ್ತು ಅರಮೇಯಿಕ್ ಮತ್ತು ಅರಬಿ ಇದು 3 ಭಾಷೆಗಳು ಕೂಡ ಸಹೋದರ ಭಾಷೆಗಳು. ಬಹಳ ಹತ್ತಿರದ ಸಂಬಂಧ ಇರುವಂತಹ ಅನೇಕ ಪದಗಳು ಒಂದೇ ರೀತಿಯಲ್ಲಿರುವಂತಹ ಒಂದು ಭಾಷೆಗಳು. ಆದ್ದರಿಂದ ಈ ಮೂಲ ಅರಮೇಯಿಕ್ ಭಾಷೆಯಲ್ಲಿ ಮತ್ತು ಅರಮೇಯಿಕ್ ಭಾಷೆಯಲ್ಲಿ ಲಿಪಿ ಇಲ್ಲ. ಆದ್ದರಿಂದ ಅದನ್ನು ಕೆಲವೊಮ್ಮೆ ಹೀಬ್ರೂ ಭಾಷೆಯಲ್ಲೂ ಕೂಡ ಬರೀತಾ ಇದ್ದರು. ಹೀಬ್ರೂ ಭಾಷೆಯಲ್ಲಿ ಈ ಕಂಫರ್ಟರ್ ಅಥವಾ ಹೆಲ್ಪರ್ ಅಥವಾ ಪ್ಯಾರಾಕ್ಲಿಟ್ ಎಂಬ ಪದಕ್ಕೆ ಮೊಹಮ್ಮದಿಮ್ ಎಂಬ ಪದ ಬಂದಿದೆ. ಕೊನೆಯಲ್ಲಿ ಅಂತ ಹೇಳಿದರೆ ಅದು ಗೌರವ ಸೂಚಕವಾದಂಥ ಒಂದು ಪದ. ಆದ್ದರಿಂದ ನನ್ನ ನಂತರ ಮೊಹಮ್ಮದ್ ಬರುತ್ತಾರೆ ಎಂದೇ ಅತ್ಯಂತ ಮೂಲವಾದಂತಹ ಹೀಬ್ರೂ ಭಾಷೆಯಲ್ಲಿ ಹೇಳಲಾಗಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಇದೆಲ್ಲರೂ ಅಧ್ಯಯನಕ್ಕೆ ಯೋಗ್ಯವಾದಂತಹ ವಿಚಾರಗಳು. ಇದರ ಬಗ್ಗೆ ಅಧ್ಯಯನ ನಡೆಸಬೇಕಾಗಿದೆ. ನಾನು ಹೀಗೇ ಇದುವೇ ಕರಾರುವಕ್ಕಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಹೋಗುವುದಿಲ್ಲ. ಆದರೆ ಇದು ಅಧ್ಯಯನಕ್ಕೆ, ಚಿಂತನೆಗೆ ಬಹಳಷ್ಟು ಗ್ರಾಸವನ್ನು ಒದಗಿಸುತ್ತದೆ. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನದ ಬಗ್ಗೆ ಭವಿಷ್ಯ ನುಡಿ ಇದೆ ಎಂದು ಹೇಳಲಾಗುತ್ತದೆ. ಹಾಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಅಂತಹ ಭವಿಷ್ಯ ನುಡಿಗಳು ಇದೆ ಎಂದು ಕೂಡ ಅಧ್ಯಯನಗಳು ನಮ್ಮ ಮುಂದಿರಿಸುತ್ತದೆ. ಉದಾಹರಣೆಗೆ ಭವಿಷ್ಯತ್ ಪುರಾಣದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಏತಸ್ಮಿನ್ನಂತರೆ ಮ್ಲೇಚ್ಛ ಆಚಾರ್ಯೇಣ ಸಮನ್ವಿತಃ ಮಹಾಮದ ಇತಿಖ್ಯಾತಃ ಶಿಷ್ಯಶಾಖ ಸಮನ್ವಿತಂ. ಈ ಭವಿಷ್ಯತ್ ಪುರಾಣದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಮಹಾಮದ ಎಂಬ ಹೆಸರಿನ ಒಬ್ಬ ಪರಕೀಯ ಆಚಾರ್ಯ ಅವರು ತಮ್ಮ ಶಿಷ್ಯ ಸಂಕುಲದೊಂದಿಗೆ ಬರುತ್ತಾರೆ. ಮುಂದೆ ಭವಿಷ್ಯದ ಬಗ್ಗೆ ಹೇಳಲಾಗಿದೆ. ಮತ್ತು ಆ ಆಚಾರ್ಯ ಅಥವಾ ಆ ಮಹಾಪುರುಷ ಹೇಗಿರುತ್ತಾರೆ ಅಂತ ಹೇಳಿದರೆ, ವೃತ್ತಚ್ಛೇದ ಶಿಖಾನಹಿ, ಅವರ ಸಂತಾನ ಮತ್ತು ಅವರ ಅನುಯಾಯಿಗಳು ಮತ್ತು ಅವರು ಪೃಚ್ಛಚ್ಛೇದ ಅಂತ ಹೇಳಿದರೆ ಸುನ್ನತಿ ಕರ್ಮ, ಸರ್ಕಮ್ಸಿಷನ್ ಎಂದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದು ಮಾಡಿರುತ್ತಾರೆ. ಶಿಖಾನಹಿ ಅಂತ ಹೇಳಿದರೆ ಅವರಿಗೆ ಜುಟ್ಟಿರುವುದಿಲ್ಲ ಮತ್ತು ಅವರು ಪ್ರಾರ್ಥನೆಯ ಕರೆಯನ್ನು ಕೊಡುತ್ತಾರೆ. ಅದೇ ರೀತಿಯಲ್ಲಿ ಅವರು ಮಾಂಸಾಹಾರಿಯಾಗಿರ್ತಾರೆ. ಇದೆಲ್ಲವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳಿಗೆ ಹೆಚ್ಚು ಅನ್ವಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮತ್ತು ಅನುಯಾಯಿಗಳಿಗೆ ಜುಟ್ಟಿಲ್ಲ ಮತ್ತು ಅವರು ಸುನ್ನತಿ ಕರ್ಮ ಮಾಡಿಸಿಕೊಳ್ಳುತ್ತಾರೆ. ಅವರ ಪ್ರಾರ್ಥನೆಯ ಕರೆ ಇದೆ, ಅದಾನ್ ಕರೆ ಈಗಲೂ ಕೂಡ ಕೊಡಲಾಗುತ್ತದೆ ಮತ್ತು ಅವರು ಮಾಂಸಾಹಾರಿಯಾಗಿದ್ದಾರೆ. ಇದೆಲ್ಲವೂ ಕೂಡ ಹೆಚ್ಚು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನ್ವಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಅಥರ್ವ ವೇದದಲ್ಲಿ ನರಾಶಂಸ್ ಎಂಬ ಮುಂಬರುವ ವ್ಯಕ್ತಿಯ ಬಗ್ಗೆ ಪ್ರಸ್ತಾಪ ಇದೆ. ನರಾಶಂಸ್ ಅಂತ ಹೇಳಿದರೆ ಪ್ರಶಂಸೆಗೆ ಯೋಗ್ಯವಾದಂತಹ ವ್ಯಕ್ತಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರು ಅದು ಮೊಹಮ್ಮದ್ ಎಂದರೆ ಪ್ರಶಂಸೆಗೆ ಯೋಗ್ಯವಾದಂತಹ ವ್ಯಕ್ತಿ
ಹೀಗೆ ಈ ಹೆಸರು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನ್ವಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಋಗ್ವೇದದಲ್ಲಿ ಶುಶ್ರಮ ಎಂಬ ಒಂದು ಪದ ಇದೆ. ಅದರ ಅರ್ಥವೂ ಕೂಡ ಪ್ರಶಂಸೆಗೆ ಯೋಗ್ಯವಾದಂತಹ ವ್ಯಕ್ತಿ ಎಂಬ ಅರ್ಥದಲ್ಲಿ ಆ ಪದವನ್ನು ಬಳಸಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹೇಳಲಾಗುವಂತಹ ವಿಚಾರ ಏನಂತ ಹೇಳಿದರೆ, ಹಿಂದೂ ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅನೇಕ ಭವಿಷ್ಯ ನುಡಿಗಳಿವೆ. ಇನ್ನು ಬೈಬಲ್ ಮತ್ತು ಹಿಂದೂ ಧರ್ಮದ ಗ್ರಂಥಗಳ ಒಂದೊಂದು ಸೂಕ್ತಗಳನ್ನು ಮಾತ್ರವೇ ಅಥವಾ ಒಂದೆರಡು ಸೂಕ್ತಗಳನ್ನು ಮಾತ್ರವೇ ನಾನು ಪ್ರಸ್ತಾವಿಸಿದ್ದೇನೆ. ಆದರೆ ಇದೊಂದು ಬಹಳ ಅಧ್ಯಯನ ಯೋಗ್ಯವಾದಂತಹ ವಿಚಾರ. ಇದರ ಬಗ್ಗೆ ಪುಸ್ತಕಗಳೇ ಬರೆಯಲ್ಪಟ್ಟಿದೆ, ಬಹಳಷ್ಟು ಅಧ್ಯಯನಗಳಿವೆ. ಆದ್ದರಿಂದ ಹೆಚ್ಚು ಅಧ್ಯಯನ ಈ ಸಂದರ್ಭದಲ್ಲಿ ಆಗಬೇಕಾಗಿದೆ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರು ಮೊಹಮ್ಮದ್ ಅಥವಾ ಅಹ್ಮದ್ ಎಂಬ ಹೆಸರು, ಇದನ್ನು ಅವರ ಅಜ್ಜ ಅವರ ಜನನದ ನಂತರ ಆ ಹೆಸರನ್ನು ಅವರಿಗಿಟ್ಟಿದ್ದರು, ಮೊಹಮ್ಮದ್. ಆಗ ಅನೇಕರು ಅವರನ್ನು ಪ್ರಶ್ನಿಸಿದರು, ಇಂತಹ ಒಂದು ಅಪರೂಪದ ಹೆಸರನ್ನು ಯಾಕೆ ಇಟ್ಟಿದ್ದೀರಿ? ಯಾಕೆಂತ ಹೇಳಿದರೆ ಆ ಕಾಲದಲ್ಲಿ ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ, ಅನೇಕ ಹೆಸರುಗಳಿವೆ, ಜನಜನಿತ ಹೆಸರುಗಳಿವೆ. ಅಬ್ದುಲ್ಲಾ ಎಂಬುದು ಈಗಲೂ ಇರುವಂತಹ ಹೆಸರು ಮತ್ತು ಇಸ್ಲಾಮಿಗಿಂತ ಮೊದಲು ಕೂಡ ಹೆಸರಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆಯ ಹೆಸರು ಅಬ್ದುಲ್ಲಾ ಎಂದಾಗಿತ್ತು. ಮತ್ತು ಈಗಲೂ ಕೂಡ ಹೆಸರು ಕ್ರೈಸ್ತರಲ್ಲಿಯೂ ಕೂಡ ಇದೆ. ಅರಬಿ ಮಾತನಾಡುವಂತಹ ಕ್ರೈಸ್ತರು ಅಬ್ದುಲ್ಲಾ ಅಂತ ಹೆಸರಿಡ್ತಾರೆ. ಯಹೂದ್ಯರು ಕೂಡ ಅರಬಿ ಮಾತನಾಡುವಂತಹ ಯಹೂದ್ಯರು ಅಬ್ದುಲ್ಲಾ ಎಂಬ ಹೆಸರಿಡ್ತಾರೆ. ಹೀಗೆ ಕೆಲವು ಹೆಸರುಗಳು ಜನಜನಿತವಾದಂತಹ ಹೆಸರುಗಳಾಗಿತ್ತು. ಆದರೆ ಆ ಕಾಲದಲ್ಲಿ ಮೊಹಮ್ಮದ್ ಅಂತ ಯಾರೂ ಹೆಸರಿಡ್ತಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅಬ್ದುಲ್ ಮುತ್ತಲಿಬ್, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುತ್ತಾತ, ಅವರಿಗೆ ಮೊಹಮ್ಮದ್ ಎಂಬ ನಾಮಕರಣ ಮಾಡಿದರು. ಏಕೆಂದರೆ ತಂದೆ ನಿಧನರಾಗಿದ್ದರು. ಅವರು ಅಬ್ದುಲ್ ಮುತ್ತಲಿಬ್ ಅವರ ಒಂದು ಕೃಪಾಶ್ರಯದಲ್ಲಿ ಬೆಳೆದರು. ಆದ್ದರಿಂದ ಅಬ್ದುಲ್ ಮುತ್ತಲಿಬ್ ಅವರು ತಮ್ಮ ಮೊಮ್ಮಗನಿಗೆ ಮೊಹಮ್ಮದ್ ಎಂಬ ಹೆಸರು ಕೊಟ್ಟರು. ಅನೇಕರು ಪ್ರಶ್ನಿಸಿದರು, ಅಪರೂಪದ ಹೆಸರು ಯಾಕೆ ಇಟ್ಟಿದ್ದೀರಿ? ಆಗ ಅವರು ಹೇಳಿದರು, ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನನ್ನ ಮೊಮ್ಮಗ ಪ್ರಶಂಸಿಸಲ್ಪಡಬೇಕು, ಅಂತಹ ಒಂದು ವ್ಯಕ್ತಿತ್ವವನ್ನದಾಗಬೇಕು ಎಂಬ ಕಾರಣಕ್ಕಾಗಿ ಆ ಹೆಸರನ್ನು ಇಡಲಾಗಿದೆ. ಆ ಸಂದರ್ಭದಲ್ಲಿ ಲೋಕದಲ್ಲಿ ಎಲ್ಲಿಯೂ ಕೂಡ ಹೆಸರು ಇರಲಿಲ್ಲ. ಆದರೆ ಈಗ ನೀವು ನೋಡುವುದಾದರೆ ಆ ಹೆಸರು ಒಂದು ರೀತಿಯಲ್ಲಿ ಅನ್ವರ್ಥ ಹೆಸರು. ಮೊಹಮ್ಮದ್ ಅಂತ ಹೇಳಿದರೆ ಅತ್ಯಂತ ಹೆಚ್ಚು ಪ್ರಶಂಸೆಗೆ ಒಳಗಾದಂತಹ ಒಬ್ಬ ವ್ಯಕ್ತಿ. ಈಗಲೂ ನೀವು ನೋಡುವುದಾದರೆ ಯಾವುದೇ ನೀವು ಸರ್ಚ್ ಇಂಜಿನ್ನಲ್ಲಿ ಹೋಗಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇರುವಂತಹ ಹೆಸರು ಯಾವುದು ಅಂತ ನೋಡಿದರೆ ನಿಮಗೆ ತಿಳಿಯುತ್ತದೆ, ಅತ್ಯಂತ ಹೆಚ್ಚಿರುವಂತಹ ಹೆಸರು ಮೊಹಮ್ಮದ್ ಎಂಬ ಹೆಸರು. ಇನ್ನು ಮೊಹಮ್ಮದ್ ಎಂಬ ಹೆಸರನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರೆಯುವುದು ಕೂಡ ಇದೆ. ಉದಾಹರಣೆಗೆ ಟರ್ಕಿಷ್ ಭಾಷೆಯಲ್ಲಿ ಮೆಹಮೆಟ್ ಎಂದು ಬರೆಯುತ್ತಾರೆ. ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಆ ಬದಲಾವಣೆಯನ್ನು ಕಡೆಗಣಿಸಿ ಕೇವಲ ಮೊಹಮ್ಮದ್ ಎಂಬ ಹೆಸರನ್ನು ಹುಡುಕಿದರೂ ಕೂಡ ಜಗತ್ತಿನಲ್ಲಿ ಎಲ್ಲೆಡೆಯೂ ಕೂಡ ಅತ್ಯಧಿಕ ಇರುವಂತಹ ಹೆಸರು ಈ ಮೊಹಮ್ಮದ್ ಎಂಬ ಹೆಸರಾಗಿದೆ. ಆದ್ದರಿಂದ ಯಾವ ರೀತಿಯಲ್ಲಿ ಇದು ಸಹಜವಾಗಿಯೇ ಪ್ರಶಂಸೆಗೆ ಒಳಗಾದಂತಹ ಹೆಸರು ಮತ್ತು ಎಷ್ಟು ಅನ್ವರ್ಥವಾದಂತಹ ಹೆಸರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ಸ್ವಲ್ಪ ದಿನದಲ್ಲೇ ಅವರನ್ನು ಆಗಿನ ಕಾಲದ ಪದ್ಧತಿಯಂತೆ ಹಾಲುಣಿಸುವ ತಾಯಿಯೊಂದಿಗೆ ಬನಿ ಸಾದ್ ಎಂಬ ಗೋತ್ರದ ಕಡೆಗೆ ಕಳುಹಿಸಲಾಯಿತು. ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಏನು ಅಂತ ಹೇಳಿದರೆ, ಮಕ್ಕಾದ ಕುಲೀನ ಮನೆತನಕ್ಕೆ ಸೇರಿದಂತಹ ಜನರು ತಮ್ಮ ಮಕ್ಕಳನ್ನು ಕೆಲವು ಗೋತ್ರಗಳ ಕಡೆಗೆ ಕಳಿಸ್ತಾ ಇದ್ದರು. ಆ ಗೋತ್ರಗಳ ಹೆಂಗಸರು ಬಂದು ಮತ್ತು ಮಗು ಇರುವಂತಹ ಹೆಂಗಸರು ಬಂದು ಮೊಲೆಯುಣಿಸಲಿಕ್ಕಾಗಿ ಮಕ್ಕಳನ್ನು ಕೊಂಡು ಹೋಗುತ್ತಿದ್ದರು 2 ವರ್ಷದ ತನಕ. ಈ ಪದ್ಧತಿಯನ್ನು ಈಗಿನ ಕಾಲದಲ್ಲಿ ನೀವು ತಿಳಿಯಲು ಪ್ರಯತ್ನ ಮಾಡಿದರೆ ಸ್ವಲ್ಪ ವಿಚಿತ್ರವಾದಂತಹ ಪದ್ಧತಿ ಅಂತ ಕಾಣ್ಬೋದು. ಯಾವುದೇ ಪದ್ಧತಿ ಅಥವಾ ಯಾವುದೇ ಸಂಸ್ಕೃತಿಯನ್ನು ನಾವು ತಿಳಿಯಬೇಕಾದರೂ ಕೂಡ ಆ ಸಂಸ್ಕೃತಿ ಇದ್ದಂತಹ ಕಾಲ ಮತ್ತು ಆ ಸಂಸ್ಕೃತಿ ಇದ್ದಂತಹ ಪ್ರದೇಶ, ಈ ಎರಡನ್ನೂ ನಮ್ಮ ಮುಂದಿಟ್ಟುಕೊಳ್ಳಬೇಕಾಗ್ತದೆ. ಈಗಿನ ಅನೇಕ ಸಂಸ್ಕೃತಿಯು ಕೂಡ ಬೇರೊಂದು ಕಾಲ ಮತ್ತು ಬೇರೊಂದು ಪ್ರದೇಶದ ಹಿನ್ನೆಲೆಯಲ್ಲಿ ನಾವು ಅದನ್ನು ಅವಲೋಕನ ಮಾಡಲಿಕ್ಕೆ ನೋಡಿದರೆ ಅನೇಕ ಪದ್ಧತಿಗಳು, ಅನೇಕ ಸಂಸ್ಕೃತಿಗಳು ನಮಗೆ ಬಹಳ ವಿಚಿತ್ರ ಎನಿಸುತ್ತದೆ. ಖಂಡಿತವಾಗಿಯೂ ಕೂಡ ಇದೊಂದು ವಿಚಿತ್ರವಾದಂತಹ ಒಂದು ಪದ್ಧತಿ ಎಂದು ನಮಗೆ ಅನಿಸಿದರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ಆ ಕಾಲದಲ್ಲಿ ಈ ಪದ್ಧತಿ ಇತ್ತು. ಆ ಪದ್ಧತಿ ಏನು ಅಂತ ಹೇಳಿದರೆ, ಕುಲೀನ ಮನೆತನಕ್ಕೆ ಸೇರಿದವರು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬ ಅದು ಕುಲೀನ ಮನೆತನ. ಅಬ್ದುಲ್ ಮುತ್ತಲಿಬ್ ಎಂಬುವರು ಮಕ್ಕಾದಲ್ಲಿದ್ದಂತಹ ಅತ್ಯಂತ ದೊಡ್ಡ ಮಸೀದಿ ಕಾಬಾ ಅದರ ಮೇಲ್ವಿಚಾರಕರು ಮತ್ತು ಅಲ್ಲಿನ ದೊಡ್ಡ ನಾಯಕರು. ಆ ನಾಯಕರ ಕುಟುಂಬ ಅದು. ಆದ್ದರಿಂದ ಆ ಕುಟುಂಬ ಮತ್ತು ಅದೇ
ಕುರೈಶ್ ಕುಟುಂಬ, ಬನು ಹಾಶಿಮ್ ಕುಟುಂಬ ಮತ್ತು ಅದರ ಹತ್ತಿರ ಇದ್ದಂತಹ ಇತರ ಕುಟುಂಬಗಳು ಅವರೆಲ್ಲರೂ ಕೂಡ ತಮ್ಮ ಹಸುಳೆಯರನ್ನು, ತಮ್ಮ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು, ಆಗ ತಾನೇ ಹುಟ್ಟಿದಂತಹ ಮಕ್ಕಳನ್ನು ಹಾಲುಣಿಸಲಿಕ್ಕಾಗಿ ಬನಿ ಸಾದ್ ಗೋತ್ರದ ಕಡೆಗೆ ಮತ್ತು ಇತರ ಗೋತ್ರಗಳು ಕೂಡ ಇದ್ದವು, ಅವರ ಕಡೆಗೆ ಕಳುಹಿಸ್ತಾಯಿದ್ರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಬನಿ ಸಾದ್ ಗೋತ್ರದ ಹಲೀಮಾ ಸಾದಿಯ ಎಂಬ ಅವರ ಹಾಲುಣಿಸಿದ ತಾಯಿ ಅವರನ್ನು ಬಂದು ಅವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು 2 ವರ್ಷದ ತನಕ ತಮ್ಮ ಮನೆಗೆ ಕೊಂಡು ಹೋದರು. ಹಳ್ಳಿ ಪ್ರದೇಶ ಅದು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಬೇರೆ ಬೇರೆ ಕಾರಣ ಇತ್ತು. ಒಂದು, ಕುಲೀನ ಮನೆತನದ ಪದ್ಧತಿ. ಅದು ಕುಲೀನ ಮನೆತನ ಅಂತ ಹೇಳಿದರೆ ಅವರು ಹಾಗೇ ಮಾಡಬೇಕು ಅಂತ ಒಂದು ಪದ್ಧತಿ ಇತ್ತು. ಎರಡನೇದಾಗಿ ಅದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದರೆ ರೋಗದಿಂದ ಮಕ್ಕಳು ಸಾಯುವುದು ಆಗ ಸಾಮಾನ್ಯವಾಗಿತ್ತು. ಈಗಿನ ಕಾಲಕ್ಕೆ ಹೋಲಿಸಿದರೆ ನಾವು ನೋಡೋದಾದರೆ ಹಿಂದಿನ ಕಾಲದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಮಕ್ಕಳು ಸಾಯುವುದು ಅದು ನಾವು ನಮ್ಮ ಜೀವನದಲ್ಲೇ ನೋಡಿದ್ದೇವೆ. ಹಿಂದೆಲ್ಲ ಬಹಳ ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಹೆರಿಗೆಯ ಸಂದರ್ಭದಲ್ಲಿ ಸಾಯುವುದು ಅಂತ ಹೇಳಿದರೆ ನಾನು ಕೇಳ್ತಾ ಇದ್ದೆ. ಆದರೆ ಈಗ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಶಾಸ್ತ್ರದ ಅಭಿವೃದ್ಧಿ ಇತ್ಯಾದಿಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಸಾಯುವುದು ಬಹಳ ಕಡಿಮೆ. ಸಿಸೇರಿಯನ್ನ ವ್ಯವಸ್ಥೆ ಇದೆ, ಅದು ಬಹಳ ಹಿಂದೆ ಇರಲಿಲ್ಲ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟುವಾಗಲೂ ಸಾಯ್ತಾಯಿದ್ರು, ಹುಟ್ಟಿದ ನಂತರವೂ ಕೂಡ ರೋಗ ರುಜಿನಗಳಿಂದ ಸಾಯುವಂತಹ ಒಂದು ವ್ಯವಸ್ಥೆ ಇತ್ತು. ಆ ಕಾರಣಕ್ಕಾಗಿಯೂ ಕೂಡ ಹಳ್ಳಿಗೆ ಕಳುಹಿಸುವುದು ಹೆಚ್ಚು ಕ್ಷೇಮಕರ, ಹೆಚ್ಚು ಮಕ್ಕಳಿಗೆ ರೋಗದಿಂದ ಮುಕ್ತಿ ಹೊಂದುವಂಥ ಒಂದು ಅವಕಾಶವನ್ನು ಕಲ್ಪಿಸುತ್ತದೆ ಎಂಬಂಥ ಒಂದು ವಿಭಾವನೆ, ಅದು ಸತ್ಯ ಕೂಡ ಆಗಿತ್ತು. ಅದು ಒಂದು ಕಾರಣವಾಗಿತ್ತು. ಮತ್ತೊಂದು ಕಾರಣ ಅಂತ ಹೇಳಿದರೆ ಅವರು ಬನಿ ಸಾದ್ ಗೋತ್ರದವರು ಒಳ್ಳೆಯ ಅರಬಿ ಭಾಷೆ ಮಾತನಾಡ್ತಾಯಿದ್ರು. ಕೆಲವು ಹಳ್ಳಿ ಪ್ರದೇಶದ ಜನರು ಮತ್ತು ಕೆಲವು ಗೋತ್ರಗಳು ಒಳ್ಳೆಯ ಅರಬಿ ಭಾಷೆ, ಅತ್ಯುತ್ತಮವಾದಂತಹ ಉಚ್ಚಾರ, ಅತ್ಯುತ್ತಮವಾದಂತಹ ವ್ಯಾಕರಣ ಮತ್ತು ಇದೆಲ್ಲವನ್ನು ಪಾಲಿಸುತ್ತಾ ಅವರು ಮಾತನಾಡ್ತಾಯಿದ್ರು. ಆದ್ದರಿಂದ ಇಂತಹ ಭಾಷೆ ಮಕ್ಕಳು ಸಣ್ಣ ಪ್ರಾಯದಲ್ಲಿ ಕಲಿಯುವಂತಹ ಭಾಷೆ ಅದು ದೊಡ್ಡವಾಗಿ ಕಲಿಯಲಿಕ್ಕೆ ಕಷ್ಟ ಆಗ್ತದೆ. ಇಂಪ್ರಿಂಟ್ ಏಜ್ ಅಂತ ಹೇಳ್ತಾರೆ. ಸಣ್ಣ ಪ್ರಾಯದಲ್ಲಿ ಅದನ್ನು ಇಂಪ್ರಿಂಟ್ ಏಜ್ ಯಾವುದನ್ನು ಕಲಿಯುತ್ತಾರೋ ಅದು ಅವರ ಮೆದುಳಿನಲ್ಲಿ ಅಚ್ಚೊತ್ತಲ್ಪಡುತ್ತದೆ ಮತ್ತು ಒಳ್ಳೆಯ ಭಾಷಾ ಪಾಂಡಿತ್ಯ ಅವರಲ್ಲಿ ಬೆಳೆಯುತ್ತದೆ. ಆ ಕಾರಣಕ್ಕಾಗಿಯೂ ಕೂಡ ಬನಿ ಸಾದ್ ಅದಕ್ಕೆ ಬಹಳ ಪ್ರಖ್ಯಾತವಾದಂಥ ಒಂದು ಗೋತ್ರವಾಗಿತ್ತು, ಒಳ್ಳೆಯ ಭಾಷೆ ಮಾತನಾಡುವುದಕ್ಕೆ. ಅದಕ್ಕಾಗಿ ಅವರನ್ನು ಕಳಿಸ್ತಾಯಿದ್ರು. ಆ ಪದ್ಧತಿ ಬಹಳ ನಂತರವೂ ಕೂಡ ಇತ್ತು. ಉದಾಹರಣೆಗೆ ಇಮಾಮ್ ಶಾಫೈ ಎಂಬ ಒಬ್ಬ ದೊಡ್ಡ ವಿದ್ವಾಂಸರು ಬರ್ತಾರೆ ಮತ್ತು ಇಮಾಮ್ ಶಾಫೈ ಕರ್ಮಶಾಸ್ತ್ರವನ್ನು ಅನುಸರಿಸುವಂತಹ ಜನರು ನಮ್ಮ ಭಾರತದ ತೀರ ಪ್ರದೇಶಗಳಲ್ಲಿ ಮತ್ತು ಈ ಮಂಗಳೂರಿನ ಪ್ರದೇಶದಲ್ಲಿಯೂ ಕೂಡ, ದಕ್ಷಿಣ ಕನ್ನಡ ಮತ್ತು ಹತ್ತಿರದ ಇತರದೇ ಅನೇಕ ಪ್ರದೇಶಗಳಲ್ಲಿಯೂ ಕೂಡ ಶಾಫೈ ಕರ್ಮಶಾಸ್ತ್ರವನ್ನು ಅನುಸರಿಸುವಂತಹ ಜನರು ಬೇಕಾದಷ್ಟು ಕಂಡುಬರ್ತಾರೆ. ಇಮಾಮ್ ಶಾಫೈ ಎಂಬುವರು ಅದನ್ನು ಆರಂಭಿಸಿದಂತಹ ಒಬ್ಬ ಮಹಾನ್ ವಿದ್ವಾಂಸರು. ಅವರ ಚರಿತ್ರೆಯನ್ನು ನಾವು ಓದುವಾಗಲೂ ಕೂಡ ಅವರ ತಾಯಿ ಅವರನ್ನು ಅವರು ಗಾಜಾದಲ್ಲಿ ಹುಟ್ಟಿದವರು. ಅನಂತರ ಅವರನ್ನು ಮಕ್ಕಕ್ಕೆ ಕರೆದುಕೊಂಡು ಹೋದರು ತಮ್ಮ 2ನೇ ವರ್ಷ ಪ್ರಾಯದಲ್ಲಿ, ಸಣ್ಣ ಮಗು ಅದು. ಅನಂತರ ಅವರು ಒಂದು ಹೆಚ್ಚು ಅರಬಿಯಲ್ಲಿ ಪರಿಣತರಾಗಿದ್ದಂತಹ ಒಂದು ಗೋತ್ರದ ಕಡೆಗೆ ಕಳುಹಿಸಿದರು ಮತ್ತು ಆ ಗೋತ್ರದ ಒಂದು ಸಾಂಗತ್ಯದೊಂದಿಗೆ ಅವರು ಬದುಕಿದ್ದರು. ಅದಕ್ಕೆ ಕಾರಣ ಏನಂತ ಹೇಳಿದರೆ ಅರಬಿ ಭಾಷೆ ಕಲಿಯುವುದು ಅವರ ಒಂದು ಇಷ್ಟದ ಒಂದು ಅತ್ಯಂತ ದೊಡ್ಡ ಸಾಧನೆ ಆಗಿತ್ತು. ಅದು ಅರಬಿ ಭಾಷೆ, ಅತ್ಯುತ್ತಮವಾದ ಅರಬಿ ಭಾಷೆ. ಮತ್ತು ಇಮಾಮ್ ಶಾಫಿ ಅರಬಿ ಭಾಷೆಯ ದೊಡ್ಡ ಪಂಡಿತರು ಮತ್ತು ಅತ್ಯುತ್ತಮವಾಗಿ ಅರಬಿಯ ವಾಕ್ಪಟುತ್ವ ಅವರಲ್ಲಿ ಬಹಳ ಹೆಚ್ಚಾಗಿತ್ತು. ಆದ್ದರಿಂದ ಬಹಳ ಹಿಂದೆ, ಇದು ನಾನು ಹೇಳ್ತಾ ಇರುವಂತಹ ವಿಷಯ ಯಾವುದು ಅಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರತ್ನ 150ನೇ ವರ್ಷದಲ್ಲಿ ಹುಟ್ಟಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಪದ್ಧತಿ, ಅರಬಿ ಭಾಷೆ ಚೆನ್ನಾಗಿ ಕಲಿಯಬೇಕು ಎಂಬಂತಹ ಒಂದು ವಿಭಾವನೆ, ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟುವ ಕಾಲದಲ್ಲಿ ಬಹಳ ಹೆಚ್ಚಿತ್ತು. ಈ ಎಲ್ಲ ಕಾರಣಗಳಿಗಾಗಿ ಅವರು ಸಣ್ಣ ಹಸುಳೆಯನ್ನು, ಹುಟ್ಟಿದ ಮಗುವನ್ನು ಬನಿ ಸಾದ್ ಗೋತ್ರದ ಕಡೆಗೆ ಅವರ ಕುಟುಂಬದವರು ಕಳುಹಿಸಿದರು ಮತ್ತು ಅಲ್ಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳೆದರು. 2 ವರ್ಷದ ನಂತರ ಸಾಮಾನ್ಯವಾಗಿ ಆ ಮಕ್ಕಳನ್ನು ವಾಪಸ್ ತರುವುದು ವಾಡಿಕೆ. ಹಾಗೆ 2 ವರ್ಷದ ನಂತರ ಅವರನ್ನು ವಾಪಸ್ಸು ತರಲಾಯಿತು. ಆದರೆ ಹಲೀಮಾ ಸಾದಿಯ ಅವರನ್ನು ಸಾಕಿ ಸಲುಹಿದ ಮತ್ತು ಅವರಿಗೆ ಹಾಲುಣಿಸಿದಂತಹ ತಾಯಿ ಅವರ ನಿಜವಾದ ತಾಯಿಯಾದಂತಹ ಆಮಿನಾ ಅವರಲ್ಲಿ ಬಂದು ಭಿನ್ನವಿಸಿಕೊಂಡರು. ಈ ಮಗನನ್ನು ನಾವು ಮತ್ತೆ ಕೊಂಡೋಗ್ತೇವೆ ಮತ್ತು ಯಾಕೆಂತ ಹೇಳಿದರೆ ಬೇರೆ ಬೇರೆ ಕಾರಣಗಳನ್ನು ಅವರು ಹೇಳಿದರು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆಗೆ ಹೋದ ನಂತರ ಮಗುವಾಗಿ ಬಹಳಷ್ಟು ಅವರ ಮನೆಯಲ್ಲಿ ಸಮೃದ್ಧಿಯಾಯಿತು ಎಂದು ಹೇಳಲಾಗ್ತದೆ. ದೇವನು ಕೊಟ್ಟಂತಹ ಒಂದು ಸಮೃದ್ಧಿ ಅದು. ಆದ್ದರಿಂದ
ಅವರ ದುರ್ಬಲವಾದಂತಹ ಅವರ ಪ್ರಾಣಿ, ಅವರ ಒಂಟೆ ಅದು ಪ್ರಬಲವಾಯಿತು, ಅದು ಬಹಳ ಬೇಗ ಓಡಲು ತೊಡಗಿತು. ಅದೇ ರೀತಿಯಲ್ಲಿ ಬಹಳ ಕಡಿಮೆ ಹಾಲನ್ನು ಕೊಡ್ತಾ ಇದ್ದಂತಹ ಅವರ ಮನೆಯ ಮೇಕೆ ಹೆಚ್ಚು ಹಾಲನ್ನು ಕೊಡಲು ಆರಂಭಿಸಾಯಿತು. ಹೀಗೆ ಎಲ್ಲದರಲ್ಲಿಯೂ ಕೂಡ ಸಮೃದ್ಧಿಯನ್ನು ಕಂಡಂತಹ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮಲ್ಲೇ ಇರಬೇಕು ಎಂದು ಭಿನ್ನವಿಸಿಕೊಂಡು ಅವರನ್ನು ಮನೆಗೆ ಕೊಂಡು ಹೋದರು. ಆದ್ದರಿಂದ 2 ವರ್ಷಕ್ಕಿಂತ ಹೆಚ್ಚು ಕಾಲ ಅವರ ಜೊತೆಗಿದ್ದರು. ಇನ್ನು ಅದೇ ಸಂದರ್ಭದಲ್ಲಿ ಅಲ್ಲಿ ಒಂದು ಅದ್ಭುತವಾದಂತಹ ಮತ್ತು ಪವಾಡ ಸದೃಶವಾದಂತಹ ಒಂದು ಘಟನೆ ನಡೆಯಿತು ಎಂದು ಇತಿಹಾಸದಲ್ಲಿ ಬರ್ತದೆ. ಅದು ಬುದ್ಧಿಗೆ ನಿಲುಕುವಂತಹ ಘಟನೆ ಅಲ್ಲ, ಯಾಕೆಂತ ಹೇಳಿದರೆ ಪವಾಡ ಸದೃಶವಾದಂತಹ ಘಟನೆ. ಅದು ಯಾವುದು ಅಂತ ಹೇಳಿದರೆ ಶಕ್ಕು ಸದರ್ ಎಂಬುದನ್ನು ಹೇಳ್ತಾರೆ. ಎದೆಯನ್ನು ಸೀಳಿದಂತಹ ಒಂದು ಘಟನೆ. ಅಂತಹ ಒಂದು ಘಟನೆ ಅದನ್ನು ಅಧಿಕೃತವಾದಂತಹ ಹದೀಸ್ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಮುಸ್ಲಿಂ ವಿದ್ವಾಂಸರು ಅದನ್ನೊಂದು ಅಧಿಕೃತ ಘಟನೆ ಎಂದು ಭಾವಿಸುತ್ತಾರೆ. ಆ ಘಟನೆ ಯಾವುದು ಅಂತ ಹೇಳಿದರೆ, ಅವರು ಸಣ್ಣದಿರುವಾಗ 2 ವರ್ಷ ಪ್ರಾಯ ಆಗಿ ಒಮ್ಮೆ ತಮ್ಮ ತಾಯಿಯ ಬಳಿಗೆ ಹೋಗಿ ಮತ್ತೆ ಹಿಂದಿರುಗಿ ಅವರು ಬನಿ ಸಾದ್ ಗೋತ್ರಕ್ಕೆ ಬಂದರು. ಆ ಸಂದರ್ಭದಲ್ಲಿ ದೇವಚರರಾದ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಪ್ರತ್ಯಕ್ಷರಾದರು ಮತ್ತು ಅವರ ಎದೆಯನ್ನು ಸೀಳಿದರು. ಅವರ ಹೃದಯದಲ್ಲಿದ್ದಂಥ ಒಂದು ಕಪ್ಪು ಭಾಗವನ್ನು ತೆಗೆದೆಸೆದರು, ಮತ್ತೆ ಆ ಹೃದಯವನ್ನು ಅವರಿಗೆ ಜೋಡಿಸಿದರು. ಇದನ್ನು ಶಕ್ಕು ಸದರ್ ಮತ್ತು ಅದರ ಒಂದು ಚಿಹ್ನೆ ಅವರ ದೇಹದಲ್ಲಿ ಎದ್ದು ಕಾಣ್ತಾ ಇತ್ತು. ಅವರು ಯಾವಾಗಲೂ ಕೂಡ ಎಷ್ಟು ಕಾಲ ಪ್ರವಾದಿಯಾಗಿ ಬದುಕಿದ್ದರೋ ಅದರ ಗುರುತನ್ನು ಅವರ ದೇಹದಲ್ಲಿ ಕಾಣಬಹುದಾಗಿತ್ತು. ಆದ್ದರಿಂದ ಅದನ್ನು ಶಕ್ಕು ಸದರ್ ಎಂದು ಹೇಳುತ್ತಾರೆ. ಆ ಘಟನೆ ಸಂಭವಿಸಿತು. ಆ ಘಟನೆ ಸಂಭವಿಸಿದಾಗ ಮಕ್ಕಳೆಲ್ಲ ಓಡಿ ಹೋಗಿ ಹೇಳಿದರು ಹಲೀಮಾ ಸಾದಿಯರೊಂದಿಗೆ, ನಿಮ್ಮ ಮಗುವಿಗೆ ಏನೋ ಒಂದು ಆಯಿತು, ಯಾರೋ ಬಂದರು, ಅವರನ್ನು ಸೀಳಿದರು, ಅವರ ಎದೆಯನ್ನು ಸೀಳಿದರು. ಹೀಗೆ ಆಕೆಗೂ ಕೂಡ ಇದೊಂದು ವಿಚಿತ್ರ ಘಟನೆಯಾಗಿ ಕಂಡಿತು. ಯಾಕೆಂತ ಹೇಳಿದರೆ ಇದು ಪ್ರವಾಡ ಸದೃಶವಾದಂತಹ ಘಟನೆಯಾಗಿತ್ತು. ಆನಂತರ ಅವರು ಪ್ರವಾದಿಯಾದ ನಂತರ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅನೇಕ ಬಾರಿ ಅವರೊಂದಿಗೆ ಬಂದಿದ್ದರು. ಎಲ್ಲ ಪ್ರವಾದಿಗಳೊಂದಿಗೆ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವತರಣಗೊಳ್ಳುತ್ತಾರೆ ಮತ್ತು ದೇವನ ವಾಣಿಯನ್ನು ಮುಟ್ಟಿಸುತ್ತಾರೆ. ಇದೆಲ್ಲವೂ ಕೂಡ ಪವಾಡ ಸದೃಶವಾದಂತಹ ಪ್ರಕ್ರಿಯೆ. ಆದ್ದರಿಂದ ಇಂತಹ ಪವಾಡ ಸದೃಶವಾದಂತಹ ಪ್ರಕ್ರಿಯೆ ಅವರ ಜೀವನದಲ್ಲಿ ಸಂಭವಿಸಿರುವುದರಿಂದ ಒಬ್ಬ ಪ್ರವಾದಿ ಎಂಬ ನೆಲೆಯಲ್ಲಿ ಅದರಲ್ಲಿ ನಮಗೆ ಆಶ್ಚರ್ಯ ಕಾಣುವುದಿಲ್ಲ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಮಗುವಾಗಿದ್ದಾಗ ಈ ಘಟನೆ ನಡೆದಾಗ ಆಕೆ ಭಾವಿಸಿದಳು, ಈ ಮಗುವಿಗೆ ಎಂತಹ ಒಂದು ಪವಾಡಗಳಿವೆ, ಆದ್ದರಿಂದ ಇದನ್ನು ಹಿಂದಿರುಗಿಸುವುದೇ ಲೇಸು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಮಿನಾರವರು ಹಿಂದಿರುಗಿಸಿದರು ಮತ್ತು ಆಮಿನಾರವರ ಒಂದು ತರಬೇತಿಯಲ್ಲಿ ಅವರು ಬೆಳೆದರು. ಹೀಗೆ ಬೆಳೆಯುತ್ತಾ ಹೋದಂತೆ ಅವರಿಗೆ ಸುಮಾರು 6 ವರ್ಷವಾಗಿದ್ದಾಗ ಅವರು ತಮ್ಮ ತವರೂರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಂಡು ಹೋದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಾಯ ಸುಮಾರು 6 ವರ್ಷ. ತಮ್ಮ ತವರೂರಿಗೆ ಅಂತ ಹೇಳಿದರೆ ತಾಯಿಯವರು ಮದೀನಾ, ಅಲ್ಲಿಗೆ ಕೊಂಡು ಹೋಗಿ ಆ ಮದೀನಾದಲ್ಲಿ ಅವರ ಗೋತ್ರ ಅದನ್ನು ಬನಿ ನಜ್ಜಾರ್ ಗೋತ್ರ ಅಂತ ಹೇಳ್ತಾರೆ. ಬನಿ ನಜ್ಜಾರ್ ಗೋತ್ರದವರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪರಿಚಯಿಸುವುದು ಅವರ ಉದ್ದೇಶವಾಗಿತ್ತು. ಮತ್ತು ನಿಧನ ಹೊಂದಿದಂತಹ ತನ್ನ ಅಬುವಾ ಎಂಬ ಪ್ರದೇಶದಲ್ಲಿ ನಿಧನ ಹೊಂದಿದಂತಹ ತಮ್ಮ ನಿರ್ದಿಷ್ಟ ಪ್ರದೇಶದಲ್ಲಿ ನಿಧನ ಹೊಂದಿದ್ದಂತಹ ತಮ್ಮ ಪತಿಯ ಗೋರಿಯನ್ನು ಕಾಣುವುದು ಕೂಡ ಒಂದು ಅವರ ಉದ್ದೇಶವಾಗಿತ್ತು. ಇನ್ನು ಆ ಸಂದರ್ಭದಲ್ಲಿ ಅನೇಕ ದಿನಗಳ ಕಾಲ ಅವರು ಮದೀನಾದಲ್ಲಿ ತಂಗಿದರು ಮತ್ತು ವಾಪಸ್ ಬರುವ ಸಂದರ್ಭದಲ್ಲಿ, ಅಲ್ಲಿಂದ ಮಕ್ಕಾಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಬುವಾ ಎಂಬ ಪ್ರದೇಶದಲ್ಲಿ ಅವರು ತೀವ್ರವಾದಂತಹ ರೋಗಕ್ಕೆ ಒಳಗಾದರು, ಅನಾರೋಗ್ಯಕ್ಕೆ ತುತ್ತಾದರು ಮತ್ತು ಅಲ್ಲೇ ಅವರು ನಿಧನರಾದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 6ನೇ ಪ್ರಾಯದಲ್ಲಿ ಮತ್ತೆ ಅನಾಥರಾದರು. ಹುಟ್ಟುವಾಗಲೇ ತಂದೆಯನ್ನು ಕಳೆದುಕೊಂಡು ಅನಾಥರಾಗಿದ್ದರು ಮತ್ತು 6 ವರ್ಷ ಪ್ರಾಯವಾಗುವಾಗ ತಾಯಿಯನ್ನು ಕಳೆದುಕೊಂಡು ಮತ್ತೆ ಅನಾಥರಾದರು. ಹೀಗೆ ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂಥ ಒಬ್ಬ ಸೇವಕಿ, ಆಕೆಯ ಹೆಸರು ಉಮ್ಮು ಐಮನ್, ಆಕೆ ಅವರನ್ನು ಮಕ್ಕಾಕ್ಕೆ ಕೊಂಡು ಹೋದರು. ಉಮ್ಮು ಐಮನ್ರ ಬಗ್ಗೆ ನಮಗೆ ಇತಿಹಾಸದಲ್ಲಿ ಹೆಚ್ಚು ವಿವರಗಳು ಲಭ್ಯವಾಗುವುದಿಲ್ಲ. ಉಮ್ಮು ಐಮನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಣ್ಣದಿರುವಾಗ ಮಗುವಿದ್ದಾಗ ಅವರ ತಾಯಿಯ ಸೇವಕಿಯಾಗಿದ್ದವರು. ಆದ್ದರಿಂದ ಒಂದು ವೇಳೆ ಇತಿಹಾಸಕಾರರು ಅವರೊಂದಿಗೆ ಕೇಳಿದ್ದರೆ, ಅವರಿಂದ ವಿವರಗಳನ್ನು ಪಡೆದಿದ್ದರೆ ಪ್ರಾಯಶಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾಲ್ಯದ ಬಗ್ಗೆ ಇನ್ನಷ್ಟು ವಿವರಗಳು ಲಭ್ಯವಾಗಲಿಕ್ಕೆ ಸಾಧ್ಯವಾಗಿತ್ತು. ಆದರೆ ಎಲ್ಲವೂ ಕೂಡ ದೇವೇಚ್ಛೆ, ಹಾಗೆ ಆಗಲಿಲ್ಲ. ಇನ್ನು ಅನಂತರ ಅವರು ತಮ್ಮ ಮುತ್ತಾತ ಆಗಿರುವಂತಹ ಅಬ್ದುಲ್ ಮುತ್ತಲಿಬ್ ಅವರ ಅಧೀನದಲ್ಲಿ ಬೆಳೆದರು ಮತ್ತು ಹೀಗೆ ಅವರಿಗೆ ಅಬ್ದುಲ್ ಮುತ್ತಲಿಬ್ ಅವರ ಜೀವನದಲ್ಲಿ ಅವರ ಸಹಾಯದೊಂದಿಗೆ ಅವರಿಗೆ
ತಮ್ಮ ಬದುಕನ್ನು ಮುಂದುವರಿಸುವಂತಹ ಒಂದು ಅವಕಾಶ ಸಿಕ್ಕಿತು. ಅಬ್ದುಲ್ ಮುತ್ತಲಿಬ್ ಅವರು ಆಗ ಮಕ್ಕಾದ ಒಬ್ಬ ದೊಡ್ಡ ಸರದಾರರಾಗಿದ್ದರು. ಕಾಬಾದ ಹತ್ತಿರವೇ ಒಂದು ದೊಡ್ಡ ಚಾವಡಿ ಇತ್ತು. ಅದರಲ್ಲಿ ಅವರು ಪ್ರತಿನಿತ್ಯ ಕೂರ್ತಾಯಿದ್ದರು. ಆ ಚಾವಡಿಯಲ್ಲಿ ಕೂರುವಂತಹ ಒಂದು ಅನುಮತಿ ಯಾರಿಗೂ ಇರಲಿಲ್ಲ, ಅವರ ಮನೆಯವರಿಗಾಗಲಿ ಯಾರಿಗೂ ಇರಲಿಲ್ಲ. ಆದರೆ ಸಣ್ಣ ಬಾಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಆ ಚಾವಡಿಯ ಮೇಲೇರಿ ಹೋದರು. ಆಗ ಎಲ್ಲರೂ ಕೂಡ ಅದರ ಬಗ್ಗೆ ಬಹಳ ಒಂದು ರೀತಿಯ ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಆ ಚಾವಡಿ ಕೇವಲ ಅಬ್ದುಲ್ ಮುತ್ತಲಿಬ್ರ ನಾಯಕರಿಗೆ ಮಾತ್ರ ಇರುವಂಥದ್ದು. ಆಗ ಅಬ್ದುಲ್ ಮುತ್ತಲಿಬರು ಹೇಳಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ, ಆಗ ಇನ್ನೂ ಪ್ರವಾದಿ ಆಗಿರಲಿಲ್ಲ, ಮುಹಮ್ಮದರಿಗೆ ಅದರ ಮೇಲೆ ಇರುವಂತಹ ಅನುಮತಿ ಇದೆ ಎಂದು ಅವರು ಹೇಳಿದರು. ಹೀಗೆ ಅಬ್ದುಲ್ ಮುತ್ತಲಿಬರವರಿಗೆ ಅವರ ಮೇಲೆ ಎಷ್ಟು ಪ್ರೀತಿ ಇತ್ತು ಎಂದು ನಮಗೆ ಇದರಿಂದ ವ್ಯಕ್ತವಾಗುತ್ತದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಅಜ್ಜನ ಪೋಷಣೆಯೊಂದಿಗೆ, ಅಜ್ಜನ ಪ್ರೀತಿಯೊಂದಿಗೆ ಬದುಕಲು ಆರಂಭಿಸಿದರು ಮತ್ತು ಬದುಕಿನ ಒಂದು ಹೊಸ ಆಯಾಮಕ್ಕೆ ಅವರು ಪ್ರವೇಶ ಮಾಡಿದರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾಲ್ಯ ಮತ್ತು ಬನಿ ಸಾದ್ ಗೋತ್ರದಲ್ಲಿ ಅವರು ಬೆಳೆದಂತಹ ರೀತಿ ಮತ್ತು ಅವರ ತಾಯಿಯ ನಿಧನ ಮತ್ತು ಕೊನೆಗೆ ಅವರು ಅಬ್ದುಲ್ ಮುತ್ತಲಿಬರ ಆಶ್ರಯದಲ್ಲಿ ಹೇಗೆ ಬೆಳೆದರು ಎಂಬುದನ್ನು ಸೂಚಿಸುತ್ತದೆ. ಇನ್ನು ಮುಂದಿನ ಸರಣಿಯಲ್ಲಿ ನಾವು ಮತ್ತಷ್ಟು ಕಲಿಯೋಣ, ಮತ್ತಷ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.